ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡಲೇ ಕ್ರಮವನ್ನ ಜರುಗಿಸಬೇಕು. ಇನ್ನು ರಾಜ್ಯದಲ್ಲಿ ಹೆಡೆ ಎತ್ತಿದ ಅಕ್ರಮ ಕಲ್ಲು ಗಣಿಗಾರಿಕೆಯ ದಂಧೆ ಬೆಂಗಳೂರು ಸುತ್ತಮುತ್ತ ಭಾರೀ ಜಾಲ ವಿಸ್ತರಣೆ ಆಗ್ತಾ ಇದೆ. ಕಲ್ಲು ಕ್ವಾರಿ ದಂಧೆಗೆ ಪ್ರಭಾವಿ ರಾಜಕಾರಣಿಗಳ ಪರೋಕ್ಷ ರಕ್ಷಣೆ ಇದೆಯಾ? ಹಾಗಾದ್ರೆ ರಾಜ್ಯದಲ್ಲಿ ಹೆಡೆ ಎತ್ತಿದ ಅಕ್ರಮ ಕಲ್ಲು ಗಣಿಗಾರಿಕೆ ದಂಧೆ ಬೆಂಗಳೂರು ಸುತ್ತಮುತ್ತ ಭಾರೀ ಜಾಲ ವಿಸ್ತರಣೆ. ಕಲ್ಲು ಕ್ವಾರಿ ದಂಧೆಗೆ ಪ್ರಭಾವಿ ರಾಜಕಾರಣಿಗಳ ಪರೋಕ್ಷ ರಕ್ಷಣೆ ಇದೆಯಾ? ಅಕ್ರಮ ಕ್ರಷರ್ ದಂಧೆ ವಿರುದ್ಧ ಕ್ರಮಕ್ಕೆ ಗಣಿ ಇಲಾಖೆ ಹಿಂದೇಟು. ಕಳೆದ 3 ವರ್ಷಗಳಲ್ಲಿ ಬರೋಬ್ಬರಿ 2367 ಅಕ್ರಮ ಪ್ರಕರಣ ಪತ್ತೆ. ಕೇವಲ 25.59 ಕೋಟಿ ದಂಡ ವಸೂಲಿ ಮಾಡಿದ ಸರ್ಕಾರ ದಂಡಕ್ಕಿಂತ ಲಾಭ ಹೆಚ್ಚು. ಅತಿ ಕಡಿಮೆ ದಂಡ ವಿಧಿಸ್ತಾ ಇರುವ ಇಲಾಖೆ. ಕಾರ್ಮಿಕರಿಗೆ ಹೆಲ್ಮೆಟ್, ಸುರಕ್ಷತಾ ಬೆಲ್ಟ್ ನೀಡದೆ ಮಾಲೀಕರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಜಿಲೆಟಿನ್ ಕಡ್ಡಿ, ಡಿಟೋನೇಟರ್ಗಳ ಅಕ್ರಮ ಪೂರೈಕೆ ಆಗ್ತಾ ಇದ್ರು. ಕ್ರಮ ಇಲ್ಲ ಯಾಕೆ? ನಿಮಗಿದ ಅವಶ್ಯಕತೆ ಇಲ್ವಾ? ಹಂಗ ಕ್ರಮ ಜರುಗಿಸ್ತಾ ಇಲ್ವಾ? ದುರಂತದ ಹಿನ್ನೆಲೆ ರಾಮನಗರ ಸುತ್ತಮುತ್ತಲಿನ 55 ಕಲ್ಲಿನ ಕ್ರಷರ್ ಈಗ ಬಂದ್ ಆಗಿದ್ದಾವೆ. ಒಂದು ದುರಂತ ಆಗೋರ್ಗು ಯಾಕೆ ಕಾಯ್ತಾ ಇದ್ರ? ಒಂದು ದುರಂತ ಆದ್ಮೇಲೆ ನೋಡ್ಕೊಳ್ಳೋಣ, ಮುಂದೆ ಏನಾಗುತ್ತೆ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನಿದ್ರ? ಒಂದು ದುರಂತ ಆಗ್ಲೇಬೇಕಾಯ್ತಾ ಎಚ್ಚೆತ್ಕೊಳ್ಳಿಕ್ಕೆ ನೀವು? ಕಲ್ಲು ಕ್ವಾರಿ ದಂಧೆಗೇನಾದ್ರೂ ಪ್ರಭಾವಿ ರಾಜಕಾರಣಿಗಳು ಪರೋಕ್ಷವಾಗಿ ರಕ್ಷಣೆ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಸಾರ್ವಜನಿಕರು ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಪ್ರಭಾವಿ ರಾಜಕಾರಣಿಯ ಒತ್ತಡ ಏನಾದ್ರೂ ಇದೆಯಾ ಅಧಿಕಾರಿಗಳಿಗೆ? ಹಾಗಾಗಿ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸದೆ ಸುಮ್ಮನಿದ್ದೀರಾ? ಬಹಳ ಪ್ರಮುಖವಾಗಿ ಮಾಲೀಕರು ಕೆಲವೊಂದಿಷ್ಟು ಸುರಕ್ಷತಾ ಕ್ರಮವನ್ನು ಅನುಸರಿಸಲೇಬೇಕು. ಇನ್ನು ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರೇನಿರ್ತಾರೆ ಅವರ ಸುರಕ್ಷತೆಯು ಕೂಡ ಮಾಲೀಕರ ಮೊದಲ ಆದ್ಯತೆ ಆಗಿರಬೇಕು. ಅದು ಕೂಡ ನಿಯಮ ಇದೆ. ಆ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಇಷ್ಟರ ಮಟ್ಟಿಗೆ ಉಲ್ಲಂಘನೆ ಮಾಡಿದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಇಂಥ ಅಧಿಕಾರಿಗಳಿಗೆ ಏನು ಹೇಳಬೇಕು? ಈಗಲಾದ್ರೂ ಎಚ್ಚೆತ್ಕೊಂಡು ಸದ್ಯಕ್ಕೆ ಕೆಲವೊಂದಿಷ್ಟು ಕ್ರಮವನ್ನ ಜರುಗಿಸಲೇಬೇಕಾಗಿದೆ.